ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಇವತ್ತಿನ ದಿನ SSLC ವಿದ್ಯಾರ್ಥಿಗಳಿಗೆ ಕನ್ಸ್ಟ್ರಕ್ಷನ್ ಚಾಪ್ಟ್ರಲ್ಲಿ ಬರ್ತಕ್ಕಂತಹ ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಸರ್ಕಲ್ಗೆ ಟ್ಯಾಂಜೆಂಟನ್ನು ಹಾಕ್ತಕ್ಕಂಥದ್ದು. ಆ ರೀತಿಯ ಟ್ಯಾಂಜೆಂಟನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಇದೇ ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಕ್ವಶನ್ ಏನು ಹೇಳುತ್ತೆ, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm ಫ್ರಮ್ ಎ ಪಾಯಿಂಟ್ 8 cm ಅವೇ ಫ್ರಮ್ ಇಟ್ ಸೆಂಟರ್, ಕನ್ಸ್ಟ್ರಕ್ಟ್ ದ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು 8 ಸೆಂಟಿಮೀಟರ್ನ ಒಂದು ಲೈನ್ ಹಾಕೋಬೇಕು. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ 8 ಸೆಂಟಿಮೀಟರ್ನ ಲೈನ್ ಹಾಕ್ಕೊಂಡು, ಓಕೆ, ಎಸ್ 8 ಸೆಂಟಿಮೀಟರ್ ಲೈನ್ ಹಾಕಿದ್ರಲ್ವಾ. ನೀವು ಹಾಕಿರ್ತಕ್ಕಂಥ 8 ಸೆಂಟಿಮೀಟರ್ ಲೈನು ಇದು ಎ, ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಎ ಅನ್ನೋ ಪಾಯಿಂಟಿಂದ ಒಂದು ಸರ್ಕಲ್ ಹಾಕಬೇಕು. ಸರ್ಕಲ್ನ ರೇಡಿಯಸ್ ಆ್ಯಕ್ಚುಲಿ ಎಷ್ಟಿರಬೇಕು? ನಿಮಗೆ 3 ಸೆಂಟಿಮೀಟರ್ ಇರಬೇಕು. ಸರ್ಕಲ್ನ ರೇಡಿಯಸ್ಸು 3 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಮತ್ತೊಂದು ಸರ್ಕಲನ್ನು ಹಾಕ್ಕೊಳ್ಳಿ. ಇಲ್ಲಿ ಎ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಸರ್ಕಲ್ ಕನ್ಸ್ಟ್ರಕ್ಟ್ ಮಾಡಿ. ಕನ್ಸ್ಟ್ರಕ್ಟ್ ಮಾಡಿರೋ ಸರ್ಕಲ್ನ ರೇಡಿಯಸ್ ಆ್ಯಕ್ಚುಲಿ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಈಗ ನೀವು ಬಿ ಪಾಯಿಂಟಿಂದ 2 ಟ್ಯಾಂಜೆಂಟನ್ನು ಹಾಕಬೇಕು. ಬಿ ಪಾಯಿಂಟಿಂದ ಟ್ಯಾಂಜೆಂಟ್ ಹಾಕಬೇಕಾದಾಗ ನೀವೇನು ಮಾಡಬೇಕು? ಮೊದಲು ಮಾಡಬೇಕಾಗಿರೋದು, ಮೊದಲನೇ ಸ್ಟೆಪ್ಪು, ಎ ಬಿ ಅನ್ನೋ ಲೈನ್ ಏನು ಹಾಕಿದ್ದೀರಿ, ಹಾಕಿರುವಂಥ ಎ ಬಿ ಲೈನಿನ ಮಿಡ್ ಪಾಯಿಂಟನ್ನು ತೊಗೊಳ್ಬೇಕು. ಎ ಬಿ ಲೈನಿನ ಮಿಡ್ ಪಾಯಿಂಟ್ ಸಿಗಬೇಕು ನಿಮಗೆ. ಎ ಬಿ ಲೈನಿನ ಮಿಡ್ ಪಾಯಿಂಟ್ ತೊಗೊಳ್ಬೇಕು ಅಂತ ಅಂದರೆ ನೀವೇನು ಮಾಡಬೇಕು? ಎ ಬಿಯ ಮೆಜರ್ಮೆಂಟ್ ಎಷ್ಟಿದೆಯೋ ಅದರ ಅರ್ಧಕ್ಕಿಂತ ಹೆಚ್ಚಾಗಿ ಇಟ್ಕೊಂಡು ಮೇಲೊಂದು ಆರ್ಕು, ಕೆಳಗಡೆ ಒಂದು ಆರ್ಕು ಹಾಕಬೇಕು. ಹಾಗೆಯೇ ಬಿ ಪಾಯಿಂಟಲ್ಲಿ ಇಟ್ಕೊಂಡು ಮತ್ತೆ ಅದೇ ಆರ್ಕನ್ನು ಈ ರೀತಿ ನೀವು ಕಟ್ ಮಾಡಬೇಕು. ಕಟ್ ಮಾಡಿದಂಥ 2 ಪಾಯಿಂಟನ್ನು ಹಿಡ್ಕೊಂಡು, 2 ಪಾಯಿಂಟಿಗೆ ಈ ರೀತಿ ಸ್ಕೇಲನ್ನು ಎಕ್ಸಾಕ್ಟಾಗಿ ಹಿಡ್ಕೊಂಡು ನೀವೀಗ ಒಂದು ಡಾಟ್ ಲೈನ್ ಹಾಕ್ತೀರಾ. ಓಕೆನಾ? ಈ ರೀತಿ ಡಾಟ್ ಲೈನ್ ಹಾಕಿದ ನಂತರದಲ್ಲಿ ಈ ಡಾಟ್ ಲೈನನ್ನು ಬಳಸ್ಕೊಂಡು ಈ ಪಾಯಿಂಟ್ ಏನು ಸಿಗುತ್ತೆ, ಮಿಡ್ ಪಾಯಿಂಟನ್ನು ಬಳಸ್ಕೊಂಡು ಒಂದು ಸರ್ಕಲ್ ಹಾಕಬೇಕು. ಯಾವುದು? ಎ ಮತ್ತು ಬಿ ಪಾಯಿಂಟ್ನ ಮುಖಾಂತರ ಪಾಸ್ ಆಗಬೇಕು ಸರ್ಕಲ್. ಈ ರೀತಿ ಎ ಮತ್ತು ಬಿ, ಈ ರೀತಿ ಎ ಮತ್ತು ಬಿ ಪಾಯಿಂಟ್ನ ಮುಖಾಂತರ ಪಾಸ್ ಆಗೋ ರೀತಿಯಲ್ಲಿ ಒಂದು ಸರ್ಕಲನ್ನು ಹಾಕಬೇಕು. ಅದು ಡಾಟ್ ಸರ್ಕಲ್ ಆಗಿರಬೇಕು. ಈ ರೀತಿ ನೀವು ಡಾಟ್ ಸರ್ಕಲ್ನ ಹಾಕಿದ ನಂತರದಲ್ಲಿ ನಿಮಗೆ ಮೊದಲನೇ ಸರ್ಕಲ್ ಏನಿತ್ತು ಅದಕ್ಕೆ 2 ಪಾಯಿಂಟ್ ಸಿಗ್ತಾವೆ, ಮೇಲೊಂದು ಕೆಳಗೊಂದು, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ 2 ಪಾಯಿಂಟಿಗೆ ನೀವೀಗ ಏನು ಮಾಡಬೇಕು? ಬಿ ಪಾಯಿಂಟಿಂದ ಲೈನ್ ಹಾಕಬೇಕು. ನೀವು ಬಿ ಪಾಯಿಂಟಿಂದ ಹಾಕ್ತಕ್ಕಂಥ 2 ಲೈನ್ ಕೂಡ ಏನಾಗಿರ್ತವೆ? ಟ್ಯಾಂಜೆಂಟ್ ಆಗಿರ್ತವೆ. ಇದೊಂದು ಲೈನು, ಕೆಳಗಡೆ ಇದೊಂದು ಲೈನು ತೊಗೊಂಡ್ರೆ ಈ ರೀತಿ. ಇದನ್ನು ಪಿ, ಇದನ್ನು ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ, ಪಿ ಬಿ ಆ್ಯಂಡ್ ಕ್ಯೂ ಬಿ ಆರ್ ದ ಟ್ಯಾಂಜೆಂಟ್ಸ್. ಓಕೆನಾ? ಪಿ ಬಿ ಆ್ಯಂಡ್ ಕ್ಯೂ ಬಿ ಆರ್ ದ ಟ್ಯಾಂಜೆಂಟ್ಸ್ ಅಂತ ನಾವು ಸುಲಭವಾಗಿ ಹೇಳಬಹುದು. ನೆಕ್ಸ್ಟು ಇನ್ನೊಂದು ಕ್ವಶನ್ನು, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 cm ಫ್ರಮ್ ಎ ಪಾಯಿಂಟ್ 10 cm ಫ್ರಮ್ ಅವೇ ದ ಸೆಂಟರ್, ಕನ್ಸ್ಟ್ರಕ್ಟ್ ದ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಆ್ಯಂಡ್ ಮೆಜರ್ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಆ್ಯಂಡ್ ರೈಟ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಹಿಂದೆಲೆ ಮಾಡಿರೋ ಲೆಕ್ಕದ ರೀತಿಯಲ್ಲಿ ಮಾಡಬೇಕು. ಡಿಸ್ಟೆನ್ಸ್ ಆ್ಯಕ್ಚುಲಿ 10 cm ಕೊಟ್ಟಿದ್ದಾರೆ. ನೀವೇನು ಮಾಡಬೇಕೀಗ? 10 ಸೆಂಟಿಮೀಟರ್ನ ಒಂದು ಲೈನ್ ಹಾಕ್ಕೋಬೇಕು ಫಸ್ಟು. ಈ ರೀತಿ 10 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡ ನಂತರದಲ್ಲಿ ಇದಕ್ಕೆ ಎ ಒಂದು, ಇನ್ನೊಂದು ಬಿ. ಎ ಪಾಯಿಂಟಿಂದ ಒಂದು ಸರ್ಕಲ್ ಹಾಕಬೇಕು. ಸರ್ಕಲ್ನ ರೇಡಿಯಸ್ ಆ್ಯಕ್ಚುಲಿ ಎಷ್ಟಿರಬೇಕು? 4 ಸೆಂಟಿಮೀಟರ್ ಇರಬೇಕು. ಓಕೆ, ಸರ್ಕಲ್ನ ರೇಡಿಯಸ್ಸು 4 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ನೀವೀಗ ಎ ಪಾಯಿಂಟನ್ನು ಇಟ್ಕೊಂಡು, ಎ ಪಾಯಿಂಟನ್ನು ಸೆಂಟ್ರಾಗಿ ಮಾಡಿಕೊಂಡು ಒಂದು ಸರ್ಕಲ್ ಹಾಕಬೇಕು. ಈಗ ನೀವು ಹಾಕಿರ್ತಕ್ಕಂಥ ಸರ್ಕಲ್ಗೆ ನೀವೇನು ಮಾಡಬೇಕೀಗ? ಬಿ ಪಾಯಿಂಟಿಂದ 2 ಟ್ಯಾಂಜೆಂಟ್ ಹಾಕಬೇಕು. ನೀವು ಬಿ ಪಾಯಿಂಟಿಂದ 2 ಟ್ಯಾಂಜೆಂಟ್ ಹಾಕಬೇಕು ಅಂದರೆ ಎ ಬಿ ಅನ್ನೋ ಲೈನ್ ಏನಿದೆ, ಎ ಬಿ ಅನ್ನೋ ಲೈನಿನ ಅರ್ಧಕ್ಕಿಂತ ಹೆಚ್ಚಾಗಿ ಇಟ್ಕೊಂಡು ಈಗ ನೀವೇನು ಮಾಡ್ತಾ ಇದ್ದೀರಾ? ಮೇಲೊಂದು, ಕೆಳಗಡೆ ಒಂದು ಆರ್ಕ್ ಕಟ್ ಮಾಡ್ತಾ ಇದ್ದೀರಾ. ಈ ರೀತಿ ಆರ್ಕ್ ಕಟ್ ಮಾಡಿದ ಮೇಲೆ ಅಲ್ಲಿ ಸಿಕ್ಕಂಥ ಆರ್ಕನ್ನು ಬಳಸ್ಕೊಂಡು, ಈ ರೀತಿ ಆರ್ಕ್ 2 ಆರ್ಕನ್ನು ಬಳಸ್ಕೊಂಡು ಡಾಟ್ ಲೈನ್ ಹಾಕ್ಕೋಬೇಕು. ಹೀಗೆ ಡಾಟ್ ಲೈನ್ ಹಾಕಿದ ಮೇಲೆ ಮಿಡ್ ಪಾಯಿಂಟ್ ಸಿಕ್ತು. ಮಿಡ್ ಪಾಯಿಂಟನ್ನು ಬಳಸ್ಕೊಂಡು ಎ ಮತ್ತು ಬಿ ಅನ್ನೋ 2 ಪಾಯಿಂಟ್ ಮುಖಾಂತರ ಪಾಸ್ ಆಗೋ ರೀತಿಯಲ್ಲಿ ಒಂದು ಸರ್ಕಲನ್ನು ಹಾಕ್ಕೋಬೇಕು ನೀವೀಗ. ಓಕೆನಾ? ಎ ಮತ್ತು ಬಿ ಅನ್ನೋ ಪಾಯಿಂಟ್ನ ಮುಖಾಂತರವಾಗಿ ಪಾಸ್ ಆಗೋ ರೀತಿಯಲ್ಲಿ ಒಂದು ಸರ್ಕಲನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡ ನಂತರದಲ್ಲಿ ಈ ರೀತಿ, ಓಕೆ, ಈಗ ನಿಮಗೇನಾಯಿತು? ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ 2 ಪಾಯಿಂಟಿಗೆ ಬಿನಿಂದ ಒಂದು ಲೈನ್ ಸೆಗ್ಮೆಂಟನ್ನು ಜಾಯಿನ್ ಮಾಡಿದ್ರಿ ಅಂದರೆ ಆ 2 ಲೈನ್ ಸೆಗ್ಮೆಂಟ್ ಆ್ಯಕ್ಚುಲಿ ಏನಾಗಿರ್ತವೆ? ಟ್ಯಾಂಜೆಂಟ್ ಆಗಿರ್ತವೆ. ಓಕೆನಾ? ಈ ರೀತಿ ನಾವು
ಟ್ಯಾಂಜೆಂಟನ್ನು ಹಾಕ್ಬೋದು. ಸೊ ನೀವು ಹಾಕಿರ್ತಕ್ಕಂಥ ಟ್ಯಾಂಜೆಂಟಿನ ಲೆಂತ್ ಎಷ್ಟಿದೆ ಅಂತ ಮೆಜರ್ ಮಾಡಿ ಅದರ ಲೆಂತನ್ನು ಬರೀರಿ ಅಂತ ಅವ್ರು ಕೊಟ್ಟಿರೋದು. ಸೊ ಇದಕ್ಕೆ ನೀವೇನು ಹೇಳ್ಬೋದು, ಬಿ ಸಿ ಮತ್ತು ಬಿ ಡಿ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಬಿ ಸಿಯ ಲೆಂತ್ ಆ್ಯಕ್ಚುಲಿ ಎಷ್ಟಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದರೆ ಎಕ್ಸಾಕ್ಟಾಗಿ 9.3 ಇದೆ. ಹಾಗೆಯೇ ಬಿ ಡಿನೂ ಕೂಡ ಎಷ್ಟಿರುತ್ತೆ, 9.3 ಇರುತ್ತೆ. ಸೊ ದ್ಯಾಟ್ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಈಸ್ ಈಕ್ವಲ್ ಟು 9.3 ಸೆಂಟಿಮೀಟರ್ ಅಂತ ನೀವು ಸುಲಭವಾಗಿ ಹೇಳಬಹುದು. ನೆಕ್ಸ್ಟ್ ಇದೆ ಟ್ಯಾಂಜೆಂಟನ್ನು ಹಾಕ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕ್ವಶನ್ ಇದೆ. ಏನು ಹೇಳುತ್ತೆ ಅಂದರೆ, ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಸಚ್ ದಟ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಈಸ್ 120 ಡಿಗ್ರಿ ಅಂತ ಹೇಳ್ತಾ ಇದೆ. ಸೊ ಇದು ತುಂಬ ಸಿಂಪಲ್. ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಸರ್ಕಲ್ ಇದೆ ಅಂತ ಹೇಳಿದ್ರೆ ಸರ್ಕಲ್ನ ಈ ಪಾಯಿಂಟು ಈ ರೀತಿ ನೀವು ಲೈನ್ ಹಾಕ್ಕೊಂಡಾಗ ಅಥವಾ ಸರ್ಕಲಿಂದ ನೀವು 2 ಟ್ಯಾಂಜೆಂಟನ್ನು ಹಾಕಿ 2 ಟ್ಯಾಂಜೆಂಟ್ ಹೋಗಿ 2 ಒಂದು ಕಡೆ ಪಾಯಿಂಟಲ್ಲಿ ಸೇರ್ತವೆ ಅಂದರೆ ಸೇರ್ತಕ್ಕಂಥ ಪಾಯಿಂಟು 120 ಡಿಗ್ರಿ ಇರುತ್ತೆ. ಸೊ ಇದನ್ನು 120 ಡಿಗ್ರಿ ಅವ್ರು ಕೊಟ್ಟಿರೋದು. ಬಟ್ ನಮಗೆ ಇದನ್ನು ಬಳಸ್ಕೊಂಡು ಟ್ಯಾಂಜೆಂಟ್ ಹಾಕೋದು ಕಷ್ಟ. ನಮಗೇನು ಬೇಕು ಅಂದರೆ ಇಲ್ಲಿ ಬೇಕು 2 ರೇಡಿಯಸ್ ಮಧ್ಯೆ ಆ್ಯಂಗಲ್ ಎಷ್ಟಿರುತ್ತೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ನೆನಪಿರಲಿ, ಇಲ್ಲಿ 4 ಆ್ಯಂಗಲ್ ಸಿಗ್ತವೆ. 4 ಆ್ಯಂಗಲ್ನ ಕೂಡಿದರೆ ಆ್ಯಕ್ಚುಲಿ 360 ಡಿಗ್ರಿ ಬರುತ್ತೆ. ಅದರಲ್ಲಿ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇದು ರೇಡಿಯಸ್, ಇದು ಟ್ಯಾಂಜೆಂಟ್ ಅಂದರೆ 2 ರೇಡಿಯಸ್ ಮತ್ತು ಟ್ಯಾಂಜೆಂಟ್ಗಳ ಮಧ್ಯೆ ಇರತಕ್ಕಂಥ ಆ್ಯಂಗಲ್ ಎಷ್ಟಿರುತ್ತೆ, ಆ್ಯಕ್ಚುಲಿ 90 ಡಿಗ್ರಿ ಇರುತ್ತೆ. ಸೊ 90 + 90 ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಷ್ಟಾಯಿತು, 180 ಡಿಗ್ರಿ ಆಯಿತು. ಸೊ 360ನಲ್ಲಿ 180 ಡಿಗ್ರಿಯನ್ನು ಕಳೆದ್ರೆ ನಿಮಗೆ 180 ಡಿಗ್ರಿ ಉಳಿತು. ಈ 180 ಡಿಗ್ರಿ ಇವೆರಡೂ ಸೇರಿರ್ತದೆ. ಇದರಲ್ಲಿ 2 ಟ್ಯಾಂಜೆಂಟ್ಗಳ ಮಧ್ಯೆ ಆ್ಯಂಗಲ್ 120 ಡಿಗ್ರಿ ಇರುತ್ತೆ ಅಂತ ಅವ್ರು ಕೊಟ್ಟಿರೋದ್ರಿಂದ ನೀವೇನು ಮಾಡ್ಬೋದು, 180ನಲ್ಲಿ 120 ಕಳೆದ್ರೆ ನಿಮಗೆ 60 ಡಿಗ್ರಿ ಬರುತ್ತೆ. ಸೊ ಈಗ ನೀವು ಸರ್ಕಲ್ ಹಾಕಬೇಕು. ಸರ್ಕಲ್ ಒಳಗಡೆ 60 ಡಿಗ್ರಿ 2 ರೇಡಿಯಸ್ಗಳ ಮಧ್ಯೆ ಆ್ಯಂಗಲ್ಲು 60 ಡಿಗ್ರಿ ಬರಬೇಕು. ನೋಡಿ, ಇಲ್ಲಿ 4 ಸೆಂಟಿಮೀಟರ್ನ ಹಿಡ್ಕೊಂಡು ಒಂದು ಸರ್ಕಲನ್ನು ಹಾಕೋಬೇಕು ಫಸ್ಟು. ಸೊ ಸರ್ಕಲ್ ಹಾಕಿದ ನಂತರದಲ್ಲಿ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಲೈನ್ ಹಾಕೋಬೇಕು ರೇಡಿಯಸ್ಸು. ಈ ರೇಡಿಯಸ್ನ ನಂತರದಲ್ಲಿ ನೆಕ್ಸ್ಟು ನಿಮಗೆ ಏನು ಬರಬೇಕು ಅಂದರೆ 60 ಡಿಗ್ರಿ ಆ್ಯಂಗಲ್ ಬೇಕು. ಸೊ ಇಲ್ಲಿಂದ ನೀವು 0 ಕೌಂಟ್ ಮಾಡ್ತಾ ಬಂದರೆ ಎಷ್ಟು ಬರುತ್ತೆ, ಇಲ್ಲಿ 60 ಡಿಗ್ರಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಹಿಡ್ಕೊಂಡು 60 ಡಿಗ್ರಿ ಈ ಪಾಯಿಂಟ್ ಹಿಡ್ಕೊಂಡು ಮತ್ತೊಂದು ರೇಡಿಯಸ್ಸನ್ನು ಹಾಕೋಬೇಕು. ಸೊ ಇದಕ್ಕೊಂದು ಟ್ಯಾಂಜೆಂಟ್, ಇದಕ್ಕೊಂದು ಟ್ಯಾಂಜೆಂಟ್ ಹಾಕಬೇಕು. ಸೊ ಇದಕ್ಕೆ ನೀವು ಮೊದಲು ಹಾಕಬೇಕು ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ಆರ್ಕ್ ಕಟ್ ಮಾಡಿ ಆ್ಯಕ್ಚುಲಿ ನೀವಲ್ಲಿ ಏನು ಮಾಡಬೇಕು, 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡಬೇಕು. ಎಷ್ಟು, 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡಬೇಕಾಗತ್ತೆ. ಸೊ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಆದ ನಂತರದಲ್ಲಿ ಅಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಜಾಯಿನ್ ಮಾಡಿದ್ರಿ ಅಂದರೆ ಆ ಪಾಯಿಂಟ್ನ ಮುಖಾಂತರವಾಗಿ ಒಂದು ಲೈನ್ ಸೆಗ್ಮೆಂಟನ್ನು ಜಾಯಿನ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಟ್ಯಾಂಜೆಂಟ್ ಆಗಿರುತ್ತೆ. ಇದೇ ರೀತಿಯೇ ಇನ್ನೊಂದು ಪಾಯಿಂಟು, ಈ ಪಾಯಿಂಟಲ್ಲಿ ಹಿಡ್ಕೊಂಡು ಮತ್ತೊಂದು ಟ್ಯಾಂಜೆಂಟನ್ನು ಹಾಕಬೇಕು. ನೋಡಿ, ಇಲ್ಲಿ ಈ ರೀತಿ ಒಳಭಾಗದಲ್ಲಿ ಹಾಕಬೇಕು ನೀವೀಗ. ಸೊ ನೀವು ಈ ರೀತಿ ಒಳಭಾಗದಲ್ಲಿ 1 ಸೆಂಟಿಮೀಟರ್ಗಿಂತ ಜಾಸ್ತಿ ಅಥವಾ 1 ಸೆಂಟಿಮೀಟರ್ ಎಕ್ಸಾಕ್ಟಾಗಿ ಹಿಡ್ಕೊಂಡು ಈ ರೀತಿ ಆರ್ಕ್ ಫಾರ್ಮೇಷನ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಪಾಯಿಂಟಿಗೆ ಈ ರೀತಿ ಡಿವೈಡ್ ಮಾಡ್ತಾ ಹೋಗಬೇಕು. ಆಗ ಮೇಲ್ಗಡೆ ಈ ಕಡೆ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡಬೇಕು. ಸೊ ಫಾರ್ಮೇಷನ್ ಆದಮೇಲೆ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಆದ ನಂತರದಲ್ಲಿ ನೀವೊಂದು ಲೈನ್ ಸೆಗ್ಮೆಂಟನ್ನು ಆ ಪಾಯಿಂಟ್ನ ಮುಖಾಂತರವಾಗಿ ಪಾಸ್ ಆಗೋ ರೀತಿಯಲ್ಲಿ ಈ ರೀತಿ ಲೈನ್ ಜಾಯಿನ್ ಮಾಡಬೇಕು. ಸೊ ಆಗ ಲೈನ್ ಜಾಯಿನ್ ಮಾಡಿದ್ರಿ ಅಂದರೆ ಇಲ್ಲಿ ಫಾರ್ಮೇಷನ್ ಆದಂಥ ಆ್ಯಂಗಲ್ ಆ್ಯಕ್ಚುಲಿ 120 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ ಆ್ಯಕ್ಚುಲಿ 60 ಡಿಗ್ರಿ ಇರುತ್ತೆ. ಸೊ ಇದನ್ನು ನೀವು ರೇಡಿಯಸ್ ಓ ಅಂತ ಕನ್ಸಿಡರ್ ಮಾಡಿದ್ರೆ, ಅದರ ಒಂದು ಸೆಂಟ್ರ್ ಓ ಅಂತ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್ ಆ್ಯಕ್ಚುಲಿ ಎಷ್ಟಿರುತ್ತೆ, 4 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಓಕೆ, ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಾಗೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ನೋಡಿಬಿಡೋಣ. ಕನ್ಸ್ಟ್ರಕ್ಟ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಟ್ ಎನಿ ಪಾಯಿಂಟ್ ಪಿ ಆನ್ ಇಟ್ ಸರ್ಕಂಫರೆನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪ್ರಶ್ನೆ ಇಷ್ಟೇ, 4 ಸೆಂಟಿಮೀಟರ್ನ ಹೊಂದಿರತಕ್ಕಂಥ ಒಂದು ಸರ್ಕಲನ್ನು ಹಾಕಿ, ರೇಡಿಯಸ್ 4 ಸೆಂಟಿಮೀಟರ್ ಇರಬೇಕು. ಸೊ 4 ಸೆಂಟಿಮೀಟರ್ ರೇಡಿಯಸನ್ನು ಹೊಂದಿರೋ ಒಂದು ಸರ್ಕಲ್ ಹಾಕಿ ಸರ್ಕಲ್ನ ಯಾವುದೇ ಪಾಯಿಂಟನ್ನಲ್ಲಿ ಒಂದು ಟ್ಯಾಂಜೆಂಟನ್ನು ಹಾಕ್ರಿ ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ಫಸ್ಟ್ ಏನು ಮಾಡಬೇಕು, ನೀವು 4 ಸೆಂಟಿಮೀಟರ್ನ ಹೊಂದಿರತಕ್ಕಂಥ ಒಂದು ಸರ್ಕಲನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಈ ರೀತಿ 4 ಸೆಂಟಿಮೀಟರ್ನ ಹೊಂದಿರತಕ್ಕಂಥ ಒಂದು ಸರ್ಕಲ್ ಕನ್ಸ್ಟ್ರಕ್ಟ್ ಆದ ನಂತರದಲ್ಲಿ ನೀವು ಎಲ್ಲಾದರೂ ಒಂದು ಪಾಯಿಂಟ್, ಯಾವುದೇ ಒಂದು ಪಾಯಿಂಟಿಗೆ ಅಂತ ಹೇಳಿದ್ರೆ ನೀವು ಮೊದಲು ಏನು ಮಾಡಬೇಕಂದ್ರೆ ಒಂದು ರೇಡಿಯಸನ್ನು ಹಾಕೋಬೇಕು. ಈ ರೀತಿ ಒಂದು ರೇಡಿಯಸ್ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು. ಸೊ ಇದು ಓ ಅಂತ ಕನ್ಸಿಡರ್ ಮಾಡಿದ್ರೆ ಆ್ಯಕ್ಚುಲಿ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ಸೊ ಈ ಪಾಯಿಂಟನ್ನು ನೀವು ಪಿ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟಿಗೆ ನೀವು ಪಿ ಅಂತ ಕರೆದ್ರೆ ಈ ಪಿ ಅನ್ನೋ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ ಹಾಕಬೇಕು ಅಟ್ ಎನಿ ಪಾಯಿಂಟ್ ಪಿ ಆನ್ ಇಟ್ ಸರ್ಕಂಫರೆನ್ಸ್. ಅಂದರೆ ಇದು ಸರ್ಕಂಫರೆನ್ಸ್ ತಾನೆ. ಈ ಸರ್ಕಂಫರೆನ್ಸ್ ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಪಿಯನ್ನು ಹಿಡ್ಕೊಂಡು ಆ ಪಾಯಿಂಟ್ ಪಿಗೆ ಒಂದು ಟ್ಯಾಂಜೆಂಟನ್ನು ಹಾಕಿ ಅನ್ನೋದು ಅವ್ರ ಪ್ರಶ್ನೆ. ಸೊ ನೀವು ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ 1 ಸೆಂಟಿಮೀಟರ್ಗಿಂತ ಜಾಸ್ತಿ ಹಿಡ್ಕೊಂಡು ಆರ್ಕ್ ಹಾಕ್ಕೊಂಡು ಕಟ್ ಮಾಡ್ತಾ ಬರಬೇಕು. ಈ ರೀತಿ ಒಂದು, ಆಮೇಲೆ ಅದನ್ನು ಹಿಡ್ಕೊಂಡು ಮತ್ತೊಂದು ಪಾಯಿಂಟು. ಈಗ ಮೇಲ್ಗಡೆ ಅದನ್ನು 2 ಆರ್ಕಿಂದ ಮೇಲ್ಗಡೆ ಒಂದು ಪಾಯಿಂಟ್ ಕಟ್ ಮಾಡಿ ಆಗ ನಿಮಗೆ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಸೊ 90 ಡಿಗ್ರಿ ಫಾರ್ಮೇಷನ್ ಆಗ್ತಕ್ಕಂಥ ಆ್ಯಂಗಲ್ ಪಾಯಿಂಟ್ನಿಂದ ಪಿಗೆ ಒಂದು ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕಿದ್ರಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಪಿ ಕ್ಯೂ ಅನ್ನೋದು ಒಂದು ಟ್ಯಾಂಜೆಂಟು ಡ್ರಾನ್ ಟು ಎ ಸರ್ಕಲ್ ಆಫ್ ಅಟ್ ಎನಿ ಪಾಯಿಂಟ್ ಪಿ ಆನ್ ಇಟ್ಸ್ ಸರ್ಕಂಫರೆನ್ಸ್ ಅಂತ ನಾವು ಸುಲಭವಾಗಿ ಹೇಳಬಹುದು.
ಓಕೆನಾ. ಸೊ ಈ ರೀತಿಯಲ್ಲಿ ಟ್ಯಾಂಜೆಂಟ್ಸನ್ನು ಸರ್ಕಲ್ಗೆ ಟ್ಯಾಂಜೆಂಟನ್ನು ಹಾಕ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ಒಂದು ತರಗತಿನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಜೊತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.